ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೆಳೆಯ ಶಿವಕುಮಾರ್ ಆರ್ಟಿಸ್ಟ್. ನಾನು ಇವತ್ತು ಬಂದಿರುವುದು ಮಕ್ಕಳ ಜೊತೆಗೆ. ಇವತ್ತು FLN ಕ್ಲಸ್ಟರ್ ಸಂತೋಷದಾಯಕ ಗಣಿತ ಚಟುವಟಿಕೆಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ತಿದ್ದಾರೆ. ಸಂತೋಷ್ ವಾಡೆ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ BRC ಕಚೇರಿಯಿಂದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಸಂತೋಷ್ ಮುದಳೆ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಸೂರ್ಯಕಾಂತ್ ಸುಂಟೆ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ದಿಲೀಪ್ ತಮಸಂಗೆ SDMC ಅಧ್ಯಕ್ಷರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹನೀಫ್ ಸರ್ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ದಾಡ್ಗಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅಶೋಕ್ ಕುಂಬಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾರ್ಯದರ್ಶಿಗಳು ಬಾಲ್ಕಿ ಇವರಿಗೂ ಕೂಡ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕೃಷ್ಣಾಸ್ ಸೋನ್ಕಾಂಬ್ಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು ಹಾಗೂ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬಖೇಡ್ ಇವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಟೆಶಿರ್ಸಿ ಹಾಗೂ ಕತೆ ಹೇಳುವುದು, ಮೂರನೇದು ಸಂತೋಷದಾಯಕ ಗಣಿತ, ನಾಲ್ಕನೇದು ಆರೋಗ್ಯ ಮತ್ತು ಪೌಷ್ಟಿಕಾಂಶ. ಈ 4 ಚಟುವಟಿಕೆಗಳು ಕಡ್ಡಾಯವಾಗಿ ಎಲ್ಲ ಮಕ್ಕಳು ಭಾಗವಹಿಸಬೇಕು. ಅದೇ ರೀತಿಯಾಗಿ ಉಳಿದ 3 ಚಟುವಟಿಕೆಗಳು ಆಯ್ಕೆಗಳಿವೆ. 7ರಲ್ಲಿ 3 ಚಟುವಟಿಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ ನಾವು. ಮೊದಲೇ ನಾವು ಎಲ್ಲಾ ಮುಖ್ಯ ಗುರುಗಳಿಗೂ ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೆವು. ಅವು ಯಾವಂದ್ರೆ ಛದ್ಮವೇಷವನ್ನು ಆಯ್ಕೆ ಮಾಡ್ಕೊಂಡಿದ್ದೆವು, ಮತ್ತ ಕೈ ಬರಹ ಮತ್ತು ಕ್ಯಾಲಿಗ್ರಫಿ ಮತ್ತು ರಸಪ್ರಶ್ನೆ. ಈ 3 ಚಟುವಟಿಕೆಗಳು, ಮೊದಲನೇ 4 ಕಡ್ಡಾಯ ಮತ್ತು 3 ಒಟ್ಟು 7 ಚಟುವಟಿಕೆಗಳಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸಬೇಕು. ದ್ವಿತೀಯ ಸ್ಥಾನಕ್ಕೂ ಬಹುಮಾನ ಇದೆ, ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಬಹುಮಾನ ಇದೆ. ಆಯ್ತಾ? ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಿದಕ್ಕೆ ವೇದಿಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸುತ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಇಲ್ಲಿವರೆಗೆ ಎಲ್ಲರನ್ನು ಸ್ವಾಗತಿಸಿದಂತಹ ಶಿಲ್ಪಿಗಳಂತಹ ಸಂತೋಷ್ ಸರ್ ಅವರಿಗೂ ತುಂಬಾ ಧನ್ಯವಾದಗಳು. ಚಪ್ಪಾಳೆಯಿಂದ ಸ್ವಾಗತ ಮಾಡಬೇಕು. ಇವಾಗ ಮೊಟ್ಟಮೊದಲನೇದಾಗಿ ಪೂಜಾ ಕಾರ್ಯಕ್ರಮ, ವೇದಿಕೆ ಮೇಲೆ ನಿಂತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಎಲ್ಲರೂ ಅಂಬೆಯ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೆ. ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಪೂಜೆ ಕಾರ್ಯಕ್ರಮ. ಭಾರತ್ ಮಾತಾ ಕೀ ಶಾಬಾಷ್. ನೀವು ಮಾತು ನೀವು ಹಾಕೋರಿ, ನಮಗೆ ಇಲ್ಲಿ ಕುಂತವ್ರೆ ನಡೀತದೆ. ಇಲ್ಲ ಅಲ್ಲ, ಅಲ್ಲಿ ಇದ್ದಾರೆ ಹಾಕ್ರಿ, ಸ್ಟೇಜ್ ಮೇಲೆ ಹಾಕೋರಿ. ಅವರು ಕೂಡ ಅತಿಥಿ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಬೇಕೆಂದು ಕೇಳ್ಕೊತೀನಿ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ SDMC ಉಪಾಧ್ಯಕ್ಷರಾದಂತಹ ನಮ್ಮ ಮಹಾದೇವಿ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಶ್ರೀದೇವಿ ಲಾಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹನೀಫ್ ಸರ್ ಮುಖ್ಯಗುರುಗಳು, ಅದೇ ರೀತಿಯಾಗಿ ಮಹಿಳಾ ನಿರ್ದೇಶಕರಾದಂತಹ ಕೃಷ್ಣ ಸೋನ್ಕಾಂಬ್ಳೆ ಅವರು ಅತಿಥಿ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಬೇಕೆಂದು ಕೇಳಿಕೊಳ್ತಾರೆ. ಅವರು ವೇದಿಕೆ ಬರಬೇಕು. ಕೃಷ್ಣ ಸೋನ್ಕಾಂಬ್ಳೆ. ಅದೇ ರೀತಿಯಾಗಿ ಮಹಾನಂದ ಅಪ್ಟೆ ಮುಖ್ಯ ಗುರುಗಳು ಹಾಗೂ ನಿರ್ದೇಶಕರು ಇವರು ಕೂಡ ಅತಿಥಿ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಬೇಕೆಂದು ಕೇಳಿಕೊಳ್ತಾರೆ. ಮಹಾನಂದ ಅಪ್ಟೆ. ಚಪ್ಪಳೆ ಮಕ್ಕಳ ಚಪ್ಪಳಿಗೂ ಸ್ವಾಗತ ಮಾಡಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಅಶೋಕ್ ಕಲ್ಯಾಣಿ CRP ಇವರು ಕೂಡ ಅತಿಥಿ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಲು ಕೇಳಿಕೊಳ್ತಾರೆ. ಅದೇ ರೀತಿಯಾಗಿ
ಚಪ್ಪಳೆ ಚಪ್ಪಳೆ. ತುಂಬಾ ಧನ್ಯವಾದಗಳು ಮುದ್ದು ಮಕ್ಕಳಿಗೆ. ಚಪ್ಪಳೆ ಮಕ್ಕಳೇ ಚಪ್ಪಳೆ. ಪೂಜೆಯನ್ನು ನೆರವೇರಿಸಿಕೊಂಡಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು. ಕರ್ನಾಟಕ ರಾಜ್ಯ ನೌಕರ ಸಂಘದ ತಾಲೂಕಾ ಅಧ್ಯಕ್ಷರಂತ ಶ್ರೀ ಸೂರ್ಯಕಾಂತ್ ಶುಂಠಿ ಅವರು ಮೊಟ್ಟ ಮೊದಲಿಗೆ ಮಕ್ಕಳಿಂದ ಸ್ವಾಗತ ಗೀತೆಯ ಮೇಲೆ ಡ್ಯಾನ್ಸ್ ಅನ್ನು ಮಾಡಿದಂತ ಎಲ್ಲ ಮುದ್ದು ಮಕ್ಕಳು ವೇದಿಕೆ ಬೇಕು. ಅವರಿಗೆ 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಮಕ್ಕಳು ಬಂದು ತೆಗೆದುಕೊಳ್ಳಬೇಕು. ಚಪ್ಪಳೆ ಮಕ್ಕಳೇ. ಸ್ವಾಗತ ಗೀತೆಯನ್ನು ಹಾಡಿದಂತ ಮುದ್ದು ಮಕ್ಕಳಿಗೆ ತುಂಬಾ ಧನ್ಯವಾದಗಳು. ಇವಾಗ ಇನ್ನೊಂದು ಎಲ್ಲ ತೀರ್ಪುಗಾರರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ನೀವು ಶಾಲೆ ಸ್ಟಾರ್ಟ್ ಆಯ್ದ್ಮೇಲೆ ನೀವು ಏನ್ ಮಾಡ್ತೀರಿ, ಸೇತು ಬಂದ್ ಕಾರ್ಯಕ್ರಮ ಮಾಡ್ತೀರಲ್ಲ, ಪೂರ್ವ ಪರೀಕ್ಷೆ ಮಾಡ್ತೀರಿ. ಪೂರ್ವ ಪರೀಕ್ಷೆನಲ್ಲಿ ಯಾರು ಫೇಲ್ ಆಗ್ತಾರ ಆ ಮಕ್ಕಳಿಗೆ ಮತ್ತೆ ನೀವು ಪಾಠ ಮಾಡ್ತೀರಿ. ಆಮೇಲೆ ಏನ್ ಮಾಡ್ತೀರಿ, ಸಾಫಲ್ಯ ಪರೀಕ್ಷೆ ತಗೋತೀರಲ್ಲ, ಆ ಸಾಫಲ್ಯ ಪರೀಕ್ಷೆನಲ್ಲಿ ಯಾರ್ಯಾರು ಮಕ್ಕಳು ಬರ್ತಾರ ಅವ್ರು ಎಲ್ಲಾ ಮಕ್ಕಳು FLM ಮಕ್ಕಳೇ. ಕರೆಕ್ಟ್ ಅದಲ್ಲ? FLM ಮಕ್ಕಳೇ ಅಥವಾ ಪರಿಹಾರ ಬೋಧನ್ ಮಕ್ಕಳೇ. ಆ ರೀತಿಯಲ್ಲಿ ಮಕ್ಕಳಿಗೆ ನೀವು ಆಯ್ಕೆ ಮಾಡ್ಕೋತೀರಿ. ಕರೆಕ್ಟ್? ಆ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ, ಪ್ರತಿ ದಿನ ಒಂದು ಹೆಚ್ಚುವರಿ ಅವಧಿ ತಕೊಂಡು ಪಾಠ ಮಾಡ್ತೇವೆಲ್ಲ, ಮಾಡ್ಲೇಬೇಕು. ಮತ್ತೆ FLM ನಲ್ಲಿ ಒಟ್ಟು 17 ಸಾಮರ್ಥ್ಯ ಕೊಟ್ಟಿದ್ದಾರೆ ಸರ್ಕಾರ. ಅದು 17 ಸಾಮರ್ಥ್ಯದಲ್ಲಿ ಆ ಮಕ್ಕಳಿಗೆ ಮೂಲಭೂತ ನಾಲೆಜ್ ಬರುತ್ತೆ ಅಂತ ಅರ್ಥ ಆಗುತ್ತೆ. ಎಲ್ಲಿವರೆಗೆ 17 ಸಾಮರ್ಥ್ಯ ಮಕ್ಕಳಿಗೆ ಬರಲ್ಲ, ಅವ್ರಿಗೆ ಮೂಲಭೂತ ಸಾಮರ್ಥ್ಯ ಬರಲ್ಲ ಅಂತ ಅರ್ಥ. ನಾವು ಏನ್ ಮಾಡ್ತಾ ಇದ್ದೇವೆ, FLM ನಲ್ಲಿ 17 ಸಾಮರ್ಥ್ಯ ಪಾಠ ಮಾಡ್ತಾ ಇದ್ದೇವೆ. ಅದ್ರದ್ದೇ ಪಾಠ ಮಾಡಿದ ಯಾರ್ಯಾರ ಮಕ್ಕಳು ಇದ್ದಾರ ಅದರಲ್ಲಿ ಭಾಗವಹಿಸಿದಂತ ಆ ಮಕ್ಕಳಿಗೆ ಏನ್ ಕಾರ್ಯಕ್ರಮ ಇದೆ ಅಂದರೆ ಇದು ಕಲಿಕಾ FLM ಹಬ್ಬ ಇದೆ. ಅದೇ ಇದು ಚಾಲು ಆಗಿದ್ದು ಎಷ್ಟು ವರ್ಷ ಆಯಿತು? 2 ವರ್ಷ ಮಾತ್ರ ಆಗಿದೆ. ಇದರಲ್ಲಿ ಎಷ್ಟು ಆಕ್ಟಿವಿಟಿ ಇದೆ ನಿಮಗೆ ಎಲ್ಲರಿಗೂ ಈಗ ಪ್ರಾಸ್ತಾವಿಕ ನುಡಿನಲ್ಲಿ ಸರ್ ಹೇಳಿದ್ದಾರೆ. ಇದರಲ್ಲಿ ಒಟ್ಟು ಎಷ್ಟು ಆಕ್ಟಿವಿಟಿ ಇದೆ?
7 ಆಕ್ಟಿವಿಟಿ ಇದೆ, ಕರೆಕ್ಟ್ ಅಲ್ಲ? 7 ಆಕ್ಟಿವಿಟಿನಲ್ಲಿ 4 ಆಕ್ಟಿವಿಟಿ ಕಡ್ಡಾಯ ಇದೆ, ಮತ್ತೆ 3 ಆಕ್ಟಿವಿಟಿಲಿ ನಿಮ್ಮ ಮನಸ್ಸ ಮೇಲೆ ಚಾಯ್ಸ್ ಮಾಡ್ಲಕ್ ಅವಕಾಶ ಇದೆ. ಮತ್ತೆ 7 ಆಕ್ಟಿವಿಟಿ ನಾವು ಹೆಸರು ಹೇಳಲ್ಲ. ಈಗ ನೀವು ಏನ್ ಮಾಡ್ಬೇಕಂದ್ರೆ 7 ಆಕ್ಟಿವಿಟಿನಲ್ಲಿ ಭಾಗವಹಿಸ್ಬೇಕು. ನಿಮ್ದು ವಿನ್ ಆಗ್ಲಿ ಆಗಿಲ್ಲ ಪರವಾಗಿಲ್ಲ, ಬಟ್ ನಿಮ್ಮಲ್ಲಿ ಏನಿರ್ಬೇಕು, ಧೈರ್ಯದಿಂದ ನೀವು ಆ ಆಕ್ಟಿವಿಟಿನಲ್ಲಿ ಭಾಗವಹಿಸ್ಬೇಕು. ವಹಿಸ್ತೀರಿ? ಎಲ್ಲರೂ ಭಾಗವಹಿಸ್ಬೇಕು. ಹೇಳ್ತಾರ ನೋಡಿ, ಹಾರಿ ಪೈಲಿ जीत की सीढ़ी होती है, ಕರೆಕ್ಟ್ ಅದಲ್ಲ? ಮೋಟಿವೇಶನ್ ಸಿಗುತ್ತೆ ಅಲ್ಲ. ನೀವು ಇದ್ರಾಗ ಸೋಲಿದೇವ್ ಅಂದರೆ ಏನಾಗುತ್ತೆ, ಮತ್ತೆ ನಮ್ಮಲ್ಲಿ ಮನಸ್ಸಿನಲ್ಲಿ ಧೈರ್ಯ ಬರುತ್ತೆ. ಇದೇ ಆಕ್ಟಿವಿಟಿನಲ್ಲಿ ಮತ್ತೆ ನಾನು ಪಾರ್ಟಿಸಿಪೇಟ್ ಆಗಿ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಸೂರ್ಯಕಾಂತ್ ಸುಂಟೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು ಹೇಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಶ್ರೀಗನ್ನಡ ಗೆಲ್ವೆ, ಶ್ರೀಗನ್ನಡ ಬಾಳ್ವೆ. ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಪ್ರತಿಯೊಂದು ಮಗು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಬ್ರು ಗೆದ್ದರೆ ಒಬ್ರು ಸೋಲ್ಬೇಕೇ ಆಗ್ತದ. ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು, ನಮ್ಮ ಶಾಲೆಯ ಮಕ್ಕಳಂತ ತಿಳಿದು ತೀರ್ಪುಗಾರರು ಒಂದು ಒಳ್ಳೆ ತೀರ್ಪನ್ನು ತಗೊಂಡು ನಮ್ಮ ಈ ವಲಯದಿಂದ ತಾಲೂಕಾ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ನಾವು ಸುಮಾರು ನೋಡ್ತಾ ಇದ್ದೀವಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದಷ್ಟು ತಾವೆಲ್ಲ ಹೆಚ್ಚಿನ ದಾಖಲಾತಿಗೆ, ಈಗ ಏನು ಏಪ್ರಿಲ್ ಮೇದಲ್ಲಿ ರಜೆ ಇರ್ತದ, ರಜೆ ಅವಧಿಯಲ್ಲಿಯೂ ಸಹ ನಮ್ಮ ವಾಡೆ ಸರ್ ಅವರು ಬಹಳಷ್ಟು ಆಕ್ಟಿವ್ ಇದಾರ. ಈ ವರ್ಷ ಹೆಚ್ಚಿನ ಸಂಖ್ಯೆ ದಾಖಲಾತಿ ಮಾಡಿಕೊಂಡು ಒಂದು ಒಳ್ಳೆ, ಯಾಕಂದ್ರೆ ಗ್ರೌಂಡು, ಕಾಂಪೌಂಡು ಎಷ್ಟು ಸ್ವಚ್ಛವಾಗಿ, ಗಾರ್ಡನ್, ಗಿಡ ಎಲ್ಲ ಮರವನ್ನು ಈ ಹನೀಫ್ ಸರ್ ನೆಟ್ಟು ಈಗ ಇದೇ ಮೇದಲ್ಲಿ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಈ ಶಾಲೆ ಭಾರವನ್ನು ಹೈಸ್ಕೂಲ್ದವರಿಗೆ ಹಾಗೂ ಪ್ರೈಮರಿದವರಿಗೆ ಇಬ್ಬರಿಗೆ ಒಪ್ಪಿಸಿಕೊಟ್ಟು ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಒಂದು ಒಳ್ಳೆ ರೀತಿ ಊರಿನವರು ಸಹ ಸಹಕಾರ ಇದೆ. ಯಾಕಂದ್ರೆ ನಾವು ದಾಡಿಗೆ ನೋಡ್ತೇವೆ, ದಾಡಿಗೆ ಯಾವತ್ತು ಒಂದು ಒಳ್ಳೆಯದಕ್ಕಾಗಿ ಸಪೋರ್ಟ್ ಕೊಡತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ನಮ್ಮ ದಾಡಿಗೆ ಜನರು ಇದ್ದಾರೆ ಅಂತ ನಾನು ಹೇಳ್ತೀನಿ, ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದ್ರೆ ತಪ್ಪು ಕಂಡಲ್ಲಿ ಅವರು ಯಾರಿಗೂ ಉಪಸ್ಥಿತರಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಸುಂಟೆ ಸರ್ ಅವರೇ, ಅಶೋಕ್ ಸರ್ ಅವರೇ, ಜಾಸ್ತಿ ಸಮಯ ಆಗಿದೆ. ಈ ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಅತಿಥಿಗಳೇ, ನಮ್ಮ ಈ ಶಾಲೆಗೆ ಬಂದಂತಹ ಎಲ್ಲ ಶಿಕ್ಷಕರೇ, CRP ಅವರೇ, BRP ಅವರೇ ಹಾಗೂ ಮುದ್ದು ಮಕ್ಕಳೇ, ಜಾಸ್ತಿ ಸಮಯ ಯಾಕಂದ್ರೆ ನಾವು ಈ ಭಾಷಣ ಮಾಡುವಂತ ಸಮಯ ಇಲ್ಲ, ಮಕ್ಕಳ ಕಾರ್ಯಕ್ರಮ ಇದೆ. ಮಾನ್ಯರೇ, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯ ಒಂದು ಬೇಸ್ ಇದ್ದ ಹಾಗೆ ನಮ್ಮ ಪ್ರೌಢಶಾಲೆ ಬೆಳಿಬೇಕಾದ್ರೆ ಪ್ರಾಥಮಿಕ ಶಾಲೆಯ ಇದು ತಳಪಾಯ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಾನ್ಯರೇ, ತಾವೆಲ್ಲ ನಾವು ಕಳಿಸ್ತಾ ಇದ್ದೀರಿ, ಆ ಪ್ರಾಡಕ್ಟ್ ಕಳಿಸ್ತಾ ಇದ್ದೀರಿ. ನಾವು ಆ ಪ್ರಾಡಕ್ಟ್ಗೆ ಆ ಮಕ್ಕಳಿಗೆ ನಾವು ಉತ್ತಮ ಶಿಖರ ಕಳಿಸ್ತಾ ಇದ್ದೀವಿ. ಸುಮಾರು ನಮ್ಮ ಶಾಲೆ 3 ವರ್ಷದಿಂದ SLC ಫಲಿತಾಂಶದಲ್ಲಿ 100% ಇದೆ. ಹೋದ ವರ್ಷ ಜಿಲ್ಲೆಗೆ ಪ್ರಥಮವಾಗಿತ್ತು, ಈ ವರ್ಷ ತಾಲೂಕು ಪ್ರಥಮ ಇದೆ. ಇದಕ್ಕೆಲ್ಲ ನೀವು ಕಳಿಸಿದಂತಹ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಾನ್ಯರೇ, ತಾವೆಲ್ಲ ಕಷ್ಟ ಪಡ್ತಾ ಇದ್ದೀರಿ, ನಮಗೆಲ್ಲ ಗೊತ್ತಾ ಇದೆ. ಜನ ಏನೇ ಹೇಳಿ, ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ದುಡಿತಾ ಇದ್ದೇವೆ. ಆ ಆತ್ಮ ಸಾಕ್ಷಿಯ ಭಗವಂತನಿಗೆ ಏನಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಜನ ಹೇಳ್ತಾ ಇದ್ರೆ ಪ್ರಥಮ ಶಾಲೆಯಲ್ಲಿ ಸ್ಥಳ ಇಲ್ಲ ಅಂತ ಹೇಳ್ತಾ ಇದ್ರೆ ಅದು ತಪ್ಪಿದೆ. ತಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ರಿ. ಈಗೇನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಬಹಳ ಸೂಪರ್ ಇದೆ, ಒಳ್ಳೆದಿದೆ. ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿದಂತಹ ಒಂದು ಜ್ಞಾನವನ್ನು, ಆ ಪ್ರತಿಭೆಯನ್ನು ನಾವೀಗ, ಸೂಕ್ತವಾದಂತಹ ಪ್ರತಿಭೆಯನ್ನು ನಾವೀಗ ಅಳಿಸ್ತಾ ಇದ್ದೀವಿ. ಆ ಪ್ರತಿಭೆಯನ್ನು ನಾವು ಗುರುತಿಸಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿದೆ. ಆದರೆ ಆ ಮಗು ಉತ್ತುಂಗ ಶಿಖರಕ್ಕೆ ಇರಲಿಕ್ಕೆ 100% ಸಾಧ್ಯ ಇದೆ. ಮಾನ್ಯರೇ, ನಾವೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದ್ರಿ, ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ರಿ. ಎಲ್ಲರೂ ತಮ್ಮ ಮಕ್ಕಳಲ್ಲಿ ತಿಳಿದು ಆ ಮಕ್ಕಳಲ್ಲಿ ಇದ್ದಂತಹ ಪ್ರತಿಭೆ ನೀವು ಹೊರಹಾಕಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಆ ಮಗುವಿನ ಭವಿಷ್ಯ ಉಜ್ವಲ ಆಗ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.